ನಮಸ್ತೆ ವೀಕ್ಷಕರೇ, ಸ್ತ್ರೀ ನ್ಯೂಸ್ನ ಟಾಪ್ ಹೆಡ್ಲೈನ್ಸ್ಗೆ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಧರ್ಮಸ್ಥಳ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತಿರುವ ಪ್ರಕರಣ ಇದಾಗಿದ್ದು, ದಿನೇ ದಿನೇ ಒಂದೊಂದು ಹೊಸ ರೂಪವನ್ನ ಪಡೆದುಕೊಂಡ್ರೆ ಇದೀಗ ರಾಜಕೀಯ ತಿರುವು ಪಡೆದುಕೊಂಡು ಮೇಜರ್ ಟ್ರೆಂಡಿಂಗ್ ಅಲ್ಲಿದೆ. ಇದೇ ಕೇಸ್ಗೆ ಸಂಬಂಧಿಸಿದಂತೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ರಾಜ್ಯ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. ಅನಾಮಿಕ ವ್ಯಕ್ತಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಎಂದು ಸುಳ್ಳು ಹೇಳಿದ್ದಾನೆ. ಆ ಅನಾಮಿಕ ವ್ಯಕ್ತಿ ಯಾರೆಂದು ಮೊದಲು ಪತ್ತೆ ಹಚ್ಚಿ. ಹಿಂದೂ ಸಮಾಜವನ್ನ ಅಪಮಾನ ಮಾಡಲು ಪ್ರಯತ್ನಿಸಿದವರಿಗೆ ಶಿಕ್ಷೆ ಆಗಬೇಕು. ಧರ್ಮಸ್ಥಳ ಹಾಗೂ ಹೆಗ್ಗಡೆಯವರ ಹೆಸರನ್ನ ಹಾಳು ಮಾಡುವ ಷಡ್ಯಂತ್ರ ಎಂದು ರಾಜ್ಯ ಸರ್ಕಾರಕ್ಕೆ ಈಶ್ವರಪ್ಪ ಪ್ರಶ್ನಿಸಿದ್ದಾರೆ. ನೂರಾರು ಹೂತಿಟ್ಟಿದ್ದೇವೆ ಅಂತ ಸುಳ್ಳು ಪ್ರಚಾರವನ್ನು ಗಿಟ್ಟಿಸಂತ ಈ ಸಂಸ್ಥೆ ಹಿಂದೆ ಯಾರಿದ್ದಾರೆ, ಈ ಅನಾಮಿಕ ವ್ಯಕ್ತಿ ಯಾರು, ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಹಿಂದೂ ಸಮಾಜವನ್ನು ಅಪಮಾನ ಮಾಡೋದಕ್ಕೋಸ್ಕರ ಧರ್ಮಸ್ಥಳದಂಥ ಪುಣ್ಯಕ್ಷೇತ್ರದ ಬಗ್ಗೆ ಜನರಲ್ಲಿ ಅನುಮಾನ ಹುಟ್ಟೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಯಾರು, ಇದು ರಾಜ್ಯ ಸರ್ಕಾರ ತಕ್ಷಣ ಇದನ್ನು ಕಂಡುಹಿಡಿಬೇಕು. ಯಾಕೆಂದರೆ 13 ಕಡೆ ನಾವು ತೋರಿಸ್ತೀವಿ, ಅಲ್ಲೆಲ್ಲ ಸಾವಿರಾರು ಹೆಣ ಹೂತಾಕಿದ್ದೀವಿ, ನೂರಾರು ಹೆಣ ನಾವೆಲ್ಲ ಸೇರಿ ಹೂತಾಕಿದ್ವಿ ಅಂತ ಒಬ್ಬ ವ್ಯಕ್ತಿ ಹೇಳಿದ್ದಾರೆ. ಅವನ ಹಿಂದೆ ಯಾರ್ಯಾರಾಗಾರೆ ಹೂತಾಕಕ್ಕೆ ಸಾಧ್ಯವ? ಅವನೊಬ್ಬನೇ ನೂರಾರು ಹೆಣವನ್ನು ಹೂತಾದಕ್ಕೆ ಸಾಧ್ಯವ? ಅವನ ಹಿಂದೆ ಯಾವ ರಾಷ್ಟ್ರದ್ರೋಹಿ ಗುಂಪಿದೆ? ಅವನ ಹಿಂದೆ ಯಾವುದು ಧರ್ಮದ್ರೋಹಿ ಗುಂಪಿದೆ? ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡೋಂಥ ಒಂದು ಕುತಂತ್ರ ನಡೆದಿದೆ. ನಟ ಧ್ರುವ ಸರ್ಜಾ ಇದೀಗ ಕೆಡಿ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಡಿ ಸಿನಿಮಾದ ಟೀಸರ್ ಕೂಡ ಇತ್ತೀಚೆಗೆ ಬಿಡುಗಡೆಯಾಗಿ ಉತ್ತಮ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿತ್ತು. ಇದೀಗ ಧ್ರುವ ಸರ್ಜಾ ವಿವಾದದ ಮೂಲಕ ಸುದ್ದಿಯಾಗಿದ್ದಾರೆ. ಹೌದು, ಜಗ್ಗುದಾದ ಸಿನಿಮಾದ ನಿರ್ದೇಶಕ ಹಾಗೂ ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ದೂರು ನೀಡಿದ್ದಾರೆ. ತಮಗೆ ವಂಚನೆ ಆಗಿದೆ ಎಂದು ಅವರು ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈ ದೂರು ಆಧರಿಸಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಧ್ರುವ ಸರ್ಜಾ ಹಾಗೂ ರಾಘವೇಂದ್ರ ಹೆಗ್ಡೆ 2016ರಿಂದ 2018ರವರೆಗೆ ಜೊತೆಗೆ ಕೆಲಸ ಮಾಡಿದ್ರು. ಧ್ರುವ ಸರ್ಜಾ ಅವರೇ ರಾಘವೇಂದ್ರ ಹೆಗ್ಡೆಯನ್ನ ಭೇಟಿ ಮಾಡಿ ಸಿನಿಮಾ ಮಾಡೋದಾಗಿ ಹೇಳಿದ್ರು. ಸೋಲ್ಜರ್ ಎಂಬ ಸಿನಿಮಾ ಮಾಡುವುದಾಗಿ ಧ್ರುವ ಸರ್ಜಾ ಸ್ಕ್ರಿಪ್ಟ್ ಮಾಡಿದ್ರು. ಆದ್ರೆ ಧ್ರುವ ಸರ್ಜಾ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲೇ 3.15 ಕೋಟಿ ರೂಪಾಯಿ ಹಣ ಪಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಾಘವೇಂದ್ರ ಹೆಗ್ಡೆ ಹೆಚ್ಚಿನ ಬಡ್ಡಿಗೆ 3.15 ಕೋಟಿ ಸಾಲ ಪಡೆದು ಧ್ರುವ ಒಡೆತನದ RH ಎಂಟರ್ಟೈನ್ಮೆಂಟ್ಗೆ ಹಣ ವರ್ಗಾವಣೆ ಮಾಡಿದ್ರು. ಹಣ ಪಡೆದು ಅಪಾರ್ಟ್ಮೆಂಟ್ ಖರೀದಿ ಮಾಡಿರುವ ಧ್ರುವ ಸರ್ಜಾ ಸಿನಿಮಾ ಮಾಡಿಕೊಡುವ ಭರವಸೆ ನೀಡಿದ್ರು. 2019 ಫೆಬ್ರವರಿ 21ರಂದು ಒಪ್ಪಂದ ಆಗಿತ್ತು. ಆದ್ರೆ ಈ ಹಣದ ವ್ಯವಹಾರವು ಒಪ್ಪಂದ ಮಾಡಿಕೊಳ್ಳುವ ಮುನ್ನವೇ ನಡೆದಿತ್ತು ಎಂದು ಆರೋಪಿಸಿ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸದ್ಯ ಅಂಬೋಲಿ ಪೊಲೀಸರು ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಆಗಸ್ಟ್ 10ಕ್ಕೆ ಪ್ರಧಾನಿ ಮೋದಿ ಆಗಮಿಸುತ್ತಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಬೆಂಗಳೂರಿಗರ ಕನಸಾಗಿದ್ದ ನಮ್ಮ ಮೆಟ್ರೋ ಯೆಲ್ಲೋ ಲೈನ್ಗೆ ನಾಳೆ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 19.15 ಕಿಲೋಮೀಟರ್ ವರೆಗೆ ನಮ್ಮ ಮೆಟ್ರೋ ಸೇವೆ ವಿಸ್ತರಣೆಗೊಂಡಿದೆ. ಈ ಯೆಲ್ಲೋ ಲೈನ್ 16 ನಿಲ್ದಾಣಗಳನ್ನು ಹೊಂದಿದೆ. ಈ ಮಾರ್ಗದಲ್ಲಿ ನಮ್ಮ ಮೆಟ್ರೋ ಸಂಚರಿಸುವುದೇ ವಿಶೇಷವಾಗಿದೆ. ಇನ್ನು ನಾಳಿನ ಚಾಲನೆ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ರಾಜ್ಯಪಾಲ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವರಾದ ಮನೋಹರ ಲಾಲ್ ಖಟ್ಟರ್, ಎಚ್.ಡಿ. ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ತೇಜಸ್ವಿ ಸೂರ್ಯ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಯೆಲ್ಲೋ ಲೈನ್ ಮಾರ್ಗವು ಪ್ರತಿದಿನ 8 ಲಕ್ಷ ಪ್ರಯಾಣಿಕರಿಗೆ ಅನುಕೂಲವಾಗುವ ನಿರೀಕ್ಷೆ ಇದೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ಎಲ್ಲೆಲ್ಲೂ ಇಂದು ರಕ್ಷಾಬಂಧನ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೇಶದೆಲ್ಲೆಡೆ ಇಂದು ರಕ್ಷಾಬಂಧನ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸೋದರಿಯರು ತಮ್ಮ ಸೋದರರಿಗೆ ರಾಖಿ ಕಟ್ಟಿ ರಕ್ಷಾಬಂಧನ ಹಬ್ಬವನ್ನ ಆಚರಿಸುತ್ತಿದ್ದಾರೆ. ಸಂಕಷ್ಟದಲ್ಲಿದ್ದಾಗ ಸೋದರರು ಬಂದು ರಕ್ಷಿಸುತ್ತಾರೆ. ಈ ಪ್ರೀತಿಯ ಸೋದರತ್ವ ಬಾಂಧವ್ಯದ ಸಂಕೇತವಾಗಿ ರಕ್ಷಾಬಂಧನ ಹಬ್ಬವನ್ನ ಆಚರಿಸಲಾಗುತ್ತಿದೆ.
ಪ್ರಧಾನಿ ನಿವಾಸಕ್ಕೆ ದೆಹಲಿಯ ಶಾಲಾ ಮಕ್ಕಳು ಭೇಟಿ ನೀಡಿ ಪ್ರಧಾನಿ ಮೋದಿಗೆ ಸೋದರತ್ವದ ಸಂಕೇತವಾದ ರಾಖಿಯನ್ನ ಕಟ್ಟಿದ್ರು. ಪ್ರಧಾನಿ ಮೋದಿ ಖುಷಿಯಿಂದ ಶಾಲಾ ಮಕ್ಕಳ ಜೊತೆ ಬೆರೆತು ಮಾತನಾಡಿ ರಾಖಿ ಕಟ್ಟಿಸಿಕೊಂಡ್ರು. ಮಕ್ಕಳಿಗೆ ಚಾಕ್ಲೇಟ್ ಸೇರಿದಂತೆ ಗಿಫ್ಟ್ ನೀಡಿದ್ರು. ರಕ್ಷಾ ಬಂಧನದ ವೇಳೆ ಪ್ರತಿ ವರ್ಷವೂ ಮೋದಿ ಸೋದರಿಯರಿಂದ ರಾಖಿ ಕಟ್ಟಿಸಿಕೊಳ್ತಾರೆ. ಇಂದು ಆ ಸಂಪ್ರದಾಯವನ್ನ ಮುಂದುವರಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ತುಂಬಾ ಇಂದು ರಾಖಿಗಳು ತುಂಬಿದ್ದವು. ಬಣ್ಣ ಬಣ್ಣದ ರಾಖಿಗಳನ್ನ ಶಾಲಾ ಮಕ್ಕಳು ಕಟ್ಟಿ ರಕ್ಷಾ ಬಂಧನ ಹಬ್ಬವನ್ನ ಸಂಭ್ರಮಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಕುಂಕುಮಕ್ಕೆಂದು ಅಕ್ಕನ ಮನೆಗೆ ಹೋಗ್ತಿದ್ದ ನವವಿವಾಹಿತೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ದುರ್ಘಟನೆಯೊಂದು ಸಂಭವಿಸಿದೆ. ಬೈಕ್ನಲ್ಲಿ ಗಂಡನೊಂದಿಗೆ ಕುಂಕುಮಕ್ಕೆಂದು ಗೀತಾ ಅಕ್ಕನ ಮನೆಗೆ ಹೋಗುತ್ತಿದ್ದಾಗ ಬೆಂಗಳೂರಿನ ಲಗ್ಗೆರೆ ಬ್ರಿಡ್ಜ್ ಬಳಿ ಈ ದುರಂತ ಸಂಭವಿಸಿದೆ. ಘಟನೆ ವೇಳೆ ಅಪಘಾತದಿಂದ ಸ್ಥಳದಲ್ಲೇ ಗೀತಾ ಎಂಬುವರು ಸಾವನ್ನಪ್ಪಿದ್ದಾರೆ. 3 ತಿಂಗಳ ಹಿಂದೆಯಷ್ಟೇ ಗೀತಾ ಹಾಗೂ ಸುನಿಲ್ ಮದುವೆಯಾಗಿದ್ರು. ಆದರೆ ಈ ದುರಂತದಿಂದ ಪತ್ನಿಯನ್ನ ಕಳೆದುಕೊಂಡು ಸುನಿಲ್ ನಡು ರಸ್ತೆಯಲ್ಲೇ ಗೋಳಾಡುತ್ತಿರುವ ದೃಶ್ಯ ಮನಕಲುಕುವಂತಿದೆ. ಈ ಪ್ರಕರಣ ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಬೀದಿ ನಾಯಿಗಳ ದಾಳಿಗೆ ಕರುವೊಂದು ಬಲಿಯಾಗಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಕರುವೊಂದರ ಮೇಲೆ ಶ್ವಾನಗಳು ದಾಳಿ ನಡೆಸಿ ಮಾಂಸವನ್ನ ಕಿತ್ತು ತಿಂದಿರೋ ಹೃದಯ ವಿದ್ರಾವಕ ಘಟನೆಯ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿವೆ. ದಾರಿ ಹೋಕರ ಮೇಲೆ ಭೀಕರವಾಗಿ ಬೀದಿ ನಾಯಿಗಳು ದಾಳಿಯನ್ನ ಮಾಡ್ತಾ ಇರ್ತವೆ. ಅದರಂತೆ ಇದೀಗ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣ ಸಮೀಪ ರಸ್ತೆ ಬದಿ ಮಧ್ಯರಾತ್ರಿ ಮಲಗಿದ್ದ ಕರುವಿನ ಮೇಲೆ 5ಕ್ಕೂ ಅಧಿಕ ನಾಯಿಗಳು ಕಚ್ಚಿ ಗಾಯಗೊಳಿಸಿ ಕೊಂದು ಹಾಕಿವೆ. ಕರುವಿನ ಮೇಲೆ ನಡೆಸಿರುವ ಭೀಕರ ದಾಳಿ ಕಂಡು ಸ್ಥಳೀಯರು ಭಯಭೀತರಾಗಿದ್ದಾರೆ. ಮಕ್ಕಳು, ಹಿರಿಯ ನಾಗರಿಕರ ಮೇಲೆ ದಾಳಿ ಮಾಡಿದ್ರೆ ಏನು ಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ಇಂದು ಅಗ್ನಿ ಅನಾಹುತ ಸಂಭವಿಸಿದೆ. ಮುನವಳ್ಳಿ ಪಟ್ಟಣದ ಸಿಂದೋಗಿ ಕೆಇಬಿ ಸರ್ಕಲ್ ಬಳಿ ಇರುವ ಬೇಕರಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಸುಟ್ಟು ಭಸ್ಮವಾಗಿದೆ. ಈ ಬೇಕರಿ ಹಾಸನ ಮೂಲದ ವಿರೂಪಾಕ್ಷ ಎಂಬುವರದು ಎಂದು ತಿಳಿದು ಬಂದಿದೆ. ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಭಾರೀ ಅನಾಹುತ ತಪ್ಪಿದ್ದು ಸ್ಥಳಕ್ಕೆ ಸವದತ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಿನ ಜಾವ ಏನಾಗಿದೆ ಗೊತ್ತಿಲ್ಲ. ಇಲ್ಲಿ UPS ಹತ್ರ ಬೆಂಕಿ ಹತ್ಕೊಂಡಿರೋದು. UPS ಹತ್ರ ಹತ್ಕೊಂಡು ಪೂರ್ತಿ ಎಲ್ಲ ನೀವು ನೋಡಿದಾಗೆಲ್ಲ 5:30 ನಿಮ್ಗೆ ಯಾರು ಹೇಳಿದ್ರು? ಬಂದಿಲ್ಲ, ಸ್ನೇಹಿತರು ಬಂದು ಹೇಳುವಾಗ ಎಷ್ಟು ಇದಾಗೈತಿ, ಲಾಸ್ ಆಗೈತಿ. 25 ಕ್ಲಿಯರ್ ಆಗಿ ಏನೂ ಉಳಿದಿಲ್ಲ. ಅದ್ರೊಳಗೆ ಏನೂ ಉಳಿದಿಲ್ಲ. ನಿರಂತರ ಸುರಿದ ಧಾರಾಕಾರ ಮಳೆಯಿಂದಾಗಿ ರಸ್ತೆಯಲ್ಲಿ ನಿಂತಿದ್ದ ಕಾರಿನ ಮೇಲೆ ಗೋಡೆ ಕುಸಿದು ಬಿದ್ದ ಪರಿಣಾಮ
ಕಾರು ನಜ್ಜುಗುಜ್ಜಾಗಿರುವ ಘಟನೆಯೊಂದು ಸಂಭವಿಸಿದೆ. ಅಷ್ಟಕ್ಕೂ ಈ ದುರಂತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಸೋಮವಾರಪೇಟೆ ರಸ್ತೆಯಲ್ಲಿ ನಡೆದಿದೆ. ಕಾರನ್ನ ಪಾರ್ಕ್ ಮಾಡಿ ಹೊರಬರ್ತಿದ್ದಂತೆ ಶಿಥಿಲಗೊಂಡಿದ್ದ ಗೋಡೆ ಕುಸಿದು ಬಿದ್ದಿದೆ. ಈ ಪ್ರಕರಣ ಗೋಕಾಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸದ್ಯ ಯಾರಿಗೂ ಯಾವುದೇ ಅನಾಹುತ ಸಂಭವಿಸಿಲ್ಲ. ಈ ಗೋಡೆ ಕುಸಿದ ದುರಂತ ಸಂಭವಿಸಿದ ಬೆನ್ನಲ್ಲೇ ಗೋಕಾಕ್ ನಗರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಎಂದು ಪೊಲೀಸರು ನಡೆಸಿದ ಪರಿಶೀಲನೆಯಲ್ಲಿ ಕಂಡುಬಂದಿದೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಭಯೋತ್ಪಾದಕ ಜೊತೆ ಭದ್ರತಾ ಪಡೆಗಳ ಕಾರ್ಯಾಚರಣೆ ಮುಂದುವರೆದಿದೆ. ಶನಿವಾರ ರಾತ್ರಿ ಭಯೋತ್ಪಾದಕರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ 2 ಸೈನಿಕರು ಹುತಾತ್ಮರಾಗಿದ್ದಾರೆ. ಪ್ರೀತ್ಪಲ್ ಮಿಂಗ್ ಮತ್ತು ಮಿರ್ದಾಗ್ ಸಿಂಗ್ ಈ ಭಯೋತ್ಪಾದಕ ಭದ್ರತಾ ಪಡೆ ಕಾರ್ಯಾಚರಣೆಯಲ್ಲಿ ವೀರ ಮರಣ ಹೊಂದಿದ್ದು, ದಕ್ಷಿಣ ಕಾಶ್ಮೀರ ಜಿಲ್ಲೆಯ ಅಕಲ್ ಅರಣ್ಯ ಪ್ರದೇಶದಲ್ಲಿ ಭಯೋತ್ಪಾದಕರು ಇರುವ ಬಗ್ಗೆ ಗುಪ್ತಚರ ಮಾಹಿತಿ ಹಂಚಿಕೊಂಡಿತ್ತು. ಇದರ ಆಧಾರದ ಮೇಲೆ ಆಗಸ್ಟ್ 1ರಂದು ದಾಳಿಯನ್ನು ನಡೆಸಲಾಗಿತ್ತು. ನಿರಂತರ 9 ದಿನಗಳಿಂದ ಕಾರ್ಯಾಚರಣೆ ನಡೆದಿದ್ದು, ಭದ್ರತಾ ಪಡೆಗಳು ಈ ಪ್ರದೇಶದಲ್ಲಿ ಬಿಗಿ ಬಂದೋಬಸ್ತ್ ಮಾಡಿ ಅಡಗಿರುವ ಭಯೋತ್ಪಾದಕರ ಪತ್ತೆಗೆ ಶೋಧ ಕಾರ್ಯ ಮುಂದುವರಿಸಲಾಗಿದೆ. ರಕ್ತ ಸಂಬಂಧಕ್ಕಿಂತಲೂ ಮಿಗಿಲಾದದ್ದು ಋಣದ ಸಂಬಂಧ. ಕೆಲವೊಮ್ಮೆ ಸಂಬಂಧಗಳು ರಕ್ತ ಸಂಬಂಧವನ್ನ ಮೀರಿದೂ ಆಗಿರುತ್ತೆ. ಯಾರೋ ಗೊತ್ತಿಲ್ಲದವರು ನಮ್ಮ ಜೀವನವನ್ನ ಆವರಿಸಿಕೊಂಡು ಬಿಡ್ತಾರೆ. ಅಂತಹದೇ ಒಂದು ಭಾವುಕ ಘಟನೆ ಗುಜರಾತ್ನಲ್ಲಿ ನಡೆದಿದೆ. 89 ವರ್ಷದ ಗುಸ್ತಾದ್ ಬೋರ್ಜೋರ್ಜಿ ಇಂಜಿನಿಯರ್ ಎನ್ನುವರು ತಮ್ಮ ಸಂಪೂರ್ಣ ಆಸ್ತಿಯನ್ನ ತಮ್ಮನ್ನು ಬಹಳ ವರ್ಷ ನೋಡಿಕೊಂಡ ಕೇರ್ ಟೇಕರ್ ಮೊಮ್ಮಗಳಿಗೆ ಬರೆದಿರುವ ಘಟನೆ ನಡೆದಿದೆ. 2014ರಲ್ಲಿ ಗುಸ್ತಾದ್ ನಿಧನರಾಗುವ ಮುಂಚೆ ಈ ವಿಲ್ ಬರೆದಿಟ್ಟು ಹೋಗಿದ್ರು. ಆದ್ರೆ ಇದರ ಬಗ್ಗೆ ಖುದ್ದು ಮನೆ ಕೆಲಸದವರಿಗೂ ಗೊತ್ತಿರಲಿಲ್ಲ. ಕೊನೆಗೆ ವಿಷಯ ಬೆಳಕಿಗೆ ಬಂದಿದ್ದು, ಇದೀಗ ನಿನ್ನೆ ಕೋರ್ಟ್ ಈ ಆಸ್ತಿಯನ್ನ ಆಕೆಗೆ ಹಸ್ತಾಂತರಿಸಿದೆ. ಮಹಾಬಂಗಲೆ ಈಗ ಕೆಲಸದ ಆಕೆಯ ಮೊಮ್ಮಗಳ ಹೆಸರಿಗೆ ಸೇರಿದೆ. ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಸಭೆಯಲ್ಲಿ ಸಮಾಜದ ಮುಂದೆ ಕೃಷಿ ಉಳಿಯಬೇಕಾದ ಕೃಷಿ ಸಂಸಾರ ಬೆಳೆಯಬೇಕು, ರೈತರಿಗೆ ಹೆಣ್ಣು ಕೊಡಿ ಎಂದು ಕಳಕಳಿಯಾಗಿ ಹೇಳಿದ್ದಾರೆ. ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಲಕ್ಕೆ ಯಾರೂ ಬರಲ್ಲ, ಸಗಣಿ ಎಂದ್ರೆ ದೂರ ಹೋಗ್ತಾರೆ, ಹಸುಗಳನ್ನ ಮುಟ್ಟಲ್ಲ, ಆದ್ರೆ ಹಾಲು ಬೇಕು ಎನ್ನುತ್ತಾರೆ. ಮದುವೆ ಆಗುವನ ಬಳಿ ಸಾಕಷ್ಟು ಆಸ್ತಿಪಾಸ್ತಿ ಹೊಂದಿರಬೇಕು ಮತ್ತು ಹೊಲವಿರಬೇಕು, ಆದ್ರೆ ಹೊಲದಲ್ಲಿ ಕೆಲಸ ಮಾಡುವವರು ಬೇಡ. ಒಕ್ಕಲತನದಲ್ಲಿ ಹುಟ್ಟಿದವರು ಒಕ್ಕಲತನದವರಿಗೆ ಹೆಣ್ಣು ಕೊಡಿ. ರೈತರು ದೇಶದ ಬೆನ್ನೆಲುಬು, ಎಲ್ಲರಿಗೂ ಅನ್ನದಾನ ಮಾಡುತ್ತಾನೆ. ಅವನೇ ಇಲ್ಲವಾದ್ರೆ ಜಗತ್ತು ಮುಂದೆ ಸಾಗದು. ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ, ಕೃಷಿಯ ವೃತ್ತಿ ಮುಂದುವರಿಯಬೇಕು, ಕೃಷಿ ಸಂಸಾರ ಬೆಳೆಯಬೇಕೆಂದ್ರೆ ಅವರಿಗೆ ಹೆಣ್ಣು ಕೊಡಿ ಎಂದು ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ. ಹೊಲ್ದಾಗ ಯಾರು ಬರೋಲ್, ಕೊಟ್ಟಿಗ್ಯಾಗ ಯಾರು ಹೋಗಾಕ ತಯಾರಿಲ್ಲ, ಹಕ್ಕ್ಯಾಗ ದನಗಳು ಯಾಕ ಅಂತಾರ. ಹಾಲ ಮೊಸರು ಬೇಕಂತ ದನ ಬ್ಯಾಡಂತ, ತಿನ್ನಾಕ ಉಣ್ಣಾಕ ಬೇಕಂತ ಹೊಲ ಇರ್ಬೇಕಂತ ಹೊಲ್ದಾಗ ಹೋಗೋದು ಬ್ಯಾಡಂತ. ಏನು ತಿನ್ನವ್ರಪ್ಪ ಎಲ್ಲರೂ? ಏನು ಕಂಪ್ಯೂಟರ್ ತಿನ್ನವ್ರು ಅದೇರಿ? ತಿನ್ನಕ್ಕೆ ಬರುದಿಲ್ಲ. ಮತ್ತು ಪರಿಸ್ಥಿತಿ ಕೆಟ್ಟಾಗೈತೆ. ಆಗಲೇ ನಮ್ಮ ಅಮ್ಮವ್ರು ಒಂದು ಮಾತು ಹೇಳಿದ್ರು, ನೀವು ಒಕ್ಕಲಿಗಾರ ಎಲ್ಲರೂ ತಲೆಯಾಗ ಇಟ್ಕೋಬೇಕು ಆ ಮಾತನ್ನು. ನಮ್ಮ ಹೆಣ್ಣು ಮಕ್ಕಳನ್ನ ಕೊಟ್ಟರೆ ರೈತರಿಗೆ ಕೊಡ್ತೀವಿ, ಮತ್ತೊಬ್ಬರಿಗೆ ಕೊಡಂಗಿಲ್ಲ ಅಂತ. ಅವ ಮಗ ನಮ್ಮನ್ನು ಕೇಳ, ಹೊಲ್ದಾಗ ಯಾರು ಬರೋಲ್, ಕೊಟ್ಟಿಗ್ಯಾಗ ಯಾರು ಹೋಗಾಕ ತಯಾರಿಲ್ಲ, ಹಕ್ಕ್ಯಾಗ ದನಗಳು ಯಾಕ ಅಂತಾರ. ಹಾಲ ಮೊಸರು ಬೇಕಂತ ದನ ಬ್ಯಾಡಂತ, ತಿನ್ನಾಕ ಉಣ್ಣಾಕ ಬೇಕಂತ ಹೊಲ ಇರ್ಬೇಕಂತ ಹೊಲ್ದಾಗ ಹೋಗೋದು ಬ್ಯಾಡಂತ. ಏನು ತಿನ್ನವ್ರಪ್ಪ ಎಲ್ಲರೂ? ಏನು ಕಂಪ್ಯೂಟರ್ ತಿನ್ನವ್ರು ಅದೇರಿ? ತಿನ್ನಕ್ಕೆ ಬರುದಿಲ್ಲ. ಮತ್ತು ಪರಿಸ್ಥಿತಿ ಕೆಟ್ಟಾಗೈತೆ. ಆಗಲೇ ನಮ್ಮ ಅಮ್ಮವ್ರು ಒಂದು ಮಾತು ಹೇಳಿದ್ರು, ನೀವು ಒಕ್ಕಲಿಗಾರ ಎಲ್ಲರೂ ತಲೆಯಾಗ ಇಟ್ಕೋಬೇಕು ಆ ಮಾತನ್ನು. ನಮ್ಮ ಹೆಣ್ಣು ಮಕ್ಕಳನ್ನ ಕೊಟ್ಟರೆ ರೈತರಿಗೆ ಕೊಡ್ತೀವಿ, ಮತ್ತೊಬ್ಬರಿಗೆ ಕೊಡಂಗಿಲ್ಲ ಅಂತ. ಅವ ಮಗ ನಮ್ಮನ್ನು ಕೇಳ. ನಟ ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರವಾಗಿ ಮೊದಲಿಂದು ಅಭಿಮಾನಿಗಳಿಗೆ ಬೇಸರ ಇತ್ತು. ಈಗ ಇನ್ನೊಂದು ನೋವಿನ ಘಟನೆ ನಡೆದಿದೆ.
ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ. ರಾತ್ರೋರಾತ್ರಿ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಇದೀಗ ಈ ವಿಷಯಕ್ಕೆ ಸಂಬಂಧಿಸಿ ಹಿರಿಯ ನಟಿ ತಾರಾ, ಸುಧಾರಾಣಿ ಹಾಗೂ ತರುಣ್ ಸುಧೀರ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಕಾನೂನಿಗೆ ತಲೆ ಬಾಗಲೇಬೇಕು. ಕೋರ್ಟ್ ಆದೇಶ ಮಾಡಿದ್ರಿಂದ ಈ ರೀತಿ ತೆರವುಗೊಳಿಸಲಾಗಿದೆ. ಇದು ತುಂಬಾ ಬೇಸರದ ಸಂಗತಿ. ಈ ರೀತಿ ಆಗಬಾರ್ದಿತ್ತು ಅಂತ ನಟಿ ಶ್ರುತಿ ಹಾಗೂ ಸುಧಾರಾಣಿ ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ನಮ್ಮ ದಾದಾ ನನ್ನ ಹೃದಯದಲ್ಲಿ ಯಾವತ್ತೂ ಇರ್ತಾರೆ. ಅವರು ಇಲ್ಲದೇ ಇರ್ಬೋದು, ಆದ್ರೆ ನಾನು ಯಾವತ್ತೂ ಅವ್ರನ್ನ ಮರ್ತಿಲ್ಲ ಎಂದು ನಿರ್ದೇಶಕ ತರುಣ್ ಸುಧೀರ್ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಪರ್ಸನಲಿ ನನಗೆ ದಾದಾ ಇಲ್ಲಿದ್ದಾರೆ. ನಾನು ಅವ್ರನ್ನ ಇಲ್ಲಿ ಇಟ್ಕೊಂಡು ನಾನು ಇಲ್ಲೇ ಅವ್ರನ್ನ ಪೂಜಿಸ್ತೀನಿ, ನಾನು ಇಲ್ಲೇ ಅವ್ರನ್ನ ಗೌರವಿಸ್ತೀನಿ. ಒಂದು ಜಾಗ, ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಅವ್ರ ಸ್ಥಾನನ ಅಲ್ಲಿ ಎಲ್ಲಿಂದ ತೊಗೊಂಬಂದು ಕೆಳಗಡೆ ಇಡೋಕೆ ನಾನು ಖಂಡಿತವೂ ನನಗೆ ಇಷ್ಟ ಇಲ್ಲ. ಹಾಗಾಗಿ ಅದೊಂದು ಕೋರ್ಟ್ ಆರ್ಡರ್ ಅಂತಂದರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು. ನಾನು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬಟ್ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿಂದ ನಾನು ದಾದನ ಪ್ರೀತಿಸ್ತೀನಿ, ನಾನು ಎಲ್ಲಿದ್ದೀನೋ ಅಲ್ಲಿಂದ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ. ಈಗ ಅದು ಮೈಸೂರಿನಲ್ಲಿ ಇದೆಯಾ, ಅಲ್ಲಿ ಅದನ್ನೇ ದಿ ಬೆಸ್ಟ್ ಮಾಡ್ತೀನಿ, ಅದನ್ನೇ ಚೆನ್ನಾಗಿ ವೈಭವೀಕರಣ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅಂತ ನಾನು ಫೀಲ್ ಮಾಡಬೇಕು. ನನಗೆ ಯಾಕೋ ಪ್ರತಿ ಸತಿನೂ ಈ ಥರದ್ದು ಏನೋ ಒಂದು ವಿಷಯ ಮಾಡಿ ನಾವು ದಾದನಿಗೇನೆ ಅವಮಾನ ಮಾಡ್ತಿದ್ದೀವ, ಅವ್ರನ್ನೇ ತೊಗೊಂಬಂದು ಇಲ್ಲಿ ಇಳಿಸ್ತಾ ಇದ್ದೀವ ಅಂತ ನನಗೆ ಆ ನೋವು ಜಾಸ್ತಿ ಇದೆ ಹೊರತು ಇವ್ರು ಯಾರು ಕೋರ್ಟ್ ಆರ್ಡರ್ನ ಫಾಲೋ ಮಾಡಿದಾರ ಮಾಡಿಲ್ವ ಅದೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು, ಅವ್ರನ್ನ ಇನ್ನೂ ಮೆರೆಸಬೇಕು ಅಂತ ಅಭಿಮಾನಿಗಳಾಗಿ ನಾವು ಯೋಚನೆ ಮಾಡೋದು ಬಿಟ್ಟು ಬರೀ ಈ ಥರದ್ರಲ್ಲೇ ಅವ್ರ ಹೆಸರುಗಳನ್ನ ತೊಗೊಂಡ್ಬರ್ತಾ ಇದ್ದೀವಲ್ಲ ಅನ್ನೋದು ಒಂದು ನೋವು ನನಗೆ. ಇದಾಗಿತ್ತು ಈ ಹೊತ್ತಿನ ಟಾಪ್ ಹೆಡ್ಲೈನ್ಸ್. ನೋಡ್ತಾ ಇರಿ ಸ್ತ್ರೀ ನ್ಯೂಸ್, ಇದು ಹೊಸ ಅಧ್ಯಾಯ.